ಚೆನ್ನಾಗಿದೆ. ಪ್ರೀತಿ ಚೆನ್ನಾಗಿ ಮಾಡಿದ್ದೀರಲ್ಲ ಫೋಟೋ. ಹಾಂ, ಓಕೆನಾ. ನಮಸ್ಕಾರ ಕೋಲಾರ ಜನತೆಗೆ. ನನ್ನ ಹೆಸರು ಮಹೇಶ್ ರಾಕತ್ ಅಂತೀನಿ. ಕ್ರೇಜಿ ಕ್ರಿಯೇಟರ್ಸ್ ಸಾಂಸ್ಕೃತಿಕ ಕ್ರೀಡಾ ಯುವ ಸಂಘದ ಕಾರ್ಯದರ್ಶಿಯಾಗಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು 9 ವರ್ಷಗಳಿಂದ ಈ ಒಂದು ಸೇವೆಯಲ್ಲಿ ತೊಡಗಿಸ್ಕೊಂಡು ಎಲ್ಲರನ್ನೂ ಜೋಡಿಸ್ಕೊಂಡು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ನಾವೆಲ್ಲ ಮಾಡುವಂಥ ಕೆಲಸ ಸೇವೆ ಮನೋಭಾವದಲ್ಲಿ ನಾವೆಲ್ಲ ಮಾಡಬೇಕು ಅನ್ನೋದು ಇಚ್ಛೆ ಇದೆ. ಹಾಗಾಗಿ ಪ್ರತಿದಿನ ನಾವು ಮಾಡುವಂಥ ಇದ್ದೇ ಇರುತ್ತೆ. ಸೇವೆ ಅನ್ನೋದು ಪ್ರತಿದಿನಕ್ಕೆ 1 ತಾಸು ನಾವು ಸಮಯ ಕೊಟ್ಟು ಕೆಲಸ ಮಾಡೋದಂಥದ್ದು ಮುಂದಿನ ಪೀಳಿಗೆಗೋಸ್ಕರ ಕಾರ್ಯಗತ ಆಗುತ್ತೆ, ಯಶಸ್ಸನ್ನು ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ದಿನ ಇವತ್ತು ನಾವು 2020 ಬಹಳ ಸಂಕಷ್ಟದಿಂದ ಇವತ್ತು ನಾವು ಈ ವರ್ಷವನ್ನು ಕಳೆದಿದ್ದೀವಿ. ಕೊರೋನಾ ಆಗಿರ್ಬೋದು, ಭಾಳಷ್ಟು ಸಮಸ್ಯೆಯಿಂದ ಕಾಣಿದ್ದೀವಿ. ಇವತ್ತು ಊಟಕ್ಕೆ ಸಮಸ್ಯೆ ಇತ್ತು, ಭಾಳಷ್ಟರಿಗೆ ಕೋವಿಡ್-19 ಅಟ್ಯಾಕ್ ಆಗಿ ಇವತ್ತು ಭಾಳಷ್ಟು ಸಮಸ್ಯೆ ಸಾವು ನೋವು ಕಂಡಿದ್ದೀವಿ. ಸೊ ಇದೆಲ್ಲರೂ ನಾವೆಲ್ಲ ಭೇದಿಸ್ಕೊಂಡು ನಾವು ಬಂದಿದ್ದೀವಿ, ಹೊರಗೆ ಬಂದಿದ್ದೀವಿ. ಅದೇ ರೀತಿ ನಾಳೆ ದಿನ ಇವತ್ತು ಮುಂದಿನ ಪೀಳಿಗೆಯಲ್ಲಿ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಪರಿಸರ ತೊಂದರೆ ಆಗಬಾರ್ದು. ಈ ಒಂದು ಹಂತಕ್ಕೆ ನಾವು ಯೋಚನೆ ಮಾಡಿದಾಗ ಬಹಳಷ್ಟು ನಾವು ಪ್ರಕೃತಿಯಲ್ಲಿ ನೋಡಿದಾಗ ಪ್ಲಾಸ್ಟಿಕ್ ಎತ್ತು ಕಾಣ್ತು. ಈ ಪ್ಲಾಸ್ಟಿಕ್ಕು ಭಯಂಕರವಾಗಿ ಇವತ್ತು ಪರಿಸರದಲ್ಲಿ ಹಾನಿ ಉಂಟು ಮಾಡುವಂಥ ಒಂದು ವಸ್ತು ಆಗಿ ಇವತ್ತು ಮಾರ್ಪಾಟಾಗಿದೆ. ಅದನ್ನು ಸುಡೋದ್ರಿಂದ ಕ್ಯಾನ್ಸರ್ ರೋಗ ಬರುವಂಥದ್ದು ಯಥೇಚ್ಛವಾಗಿ ಕಾಣುತ್ತೆ, ಚರ್ಮದ ರೋಗ ಬಹಳಷ್ಟು ಕಾಣುತ್ತೆ, ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗಿ ಅನೇಕ ರೋಗಗಳಿಗೆ ನಾವು ತುತ್ತಾಗ್ತೀವಿ, ಪರಿಸರ ಸಹ ಹಾಳಾಗುತ್ತೆ. ಇಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಿದಾಗ ಕ್ರೇಜಿ ಕ್ರಿಯೇಟರ್ ಸಾಂಸ್ಕೃತಿಕ ಕ್ರೀಡಾ ಯುವ ಸಂಘ, ಪರ್ಯಾವರಣ ಗತಿವಿಧಿ, ಪವನ್ ಕಲ್ಯಾಣ್ ಅಭಿಮಾನಿಗಳ ಸಂಘ ಜೊತೆಯಲ್ಲಿ ನಮ್ಮ ಸ್ವರ್ಣಭೂಮಿ ಫೌಂಡೇಶನ್ ಶಿವಕುಮಾರ್ ಜೊತೆಯಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ವಿನಿಮಯ ಮಾಡಿಕೊಂಡಾಗ ನಾವು ಪ್ಲಾಸ್ಟಿಕ್ಕನ್ನು ಎಲ್ಲ ಕ್ರೋಢೀಕರಣ ಮಾಡಿ ಒಂದು ಬಾಟಲ್ ತೆಗೆದುಕೊಂಡು ಇದರಲ್ಲಿ ಈಕೋಬ್ರಿಕ್ ಒಂದು ಪರಿವರ್ತನೆ ರೀತಿಯನ್ನು ಮಾಡಿ ಇದನ್ನು ಮಾಡಲ್ಸ್ ರೂಪದಲ್ಲಿ ಬೇರೆ ಬೇರೆ ಹಂತದ ಚಟುವಟಿಕೆ ಮಾಡೋದ್ರಲ್ಲಿ ನಾವು ಇದು ತೊಡಗಿಸ್ಕೋಬೋದು ಅಂತ ಯೋಚನೆ ಮಾಡಿದಾಗ ಇವತ್ತು ದಿನ ಕಡೆ ಕಾರ್ತಿಕ್ ಸೋಮವಾರದಿಂದ ಆದಂತಹ ಕಾರ್ಯಕ್ರಮ ಬಹಳ ಯಶಸ್ವಿನಲ್ಲಿ ಕಾಣ್ತಾ ಇದೆ. ಇವತ್ತು ಹೆಚ್ಚಾಗಿ ರೀತಿಯಲ್ಲಿ ಇವತ್ತು ಸ್ಪಂದನೆ ಸಿಗ್ತಾ ಇದೆ. ಹಾಗಾಗಿ ನಾವು ಇವತ್ತು ನಿಮ್ಮ ಮುಂದೆ ತೋರಿಸ್ತೀವಿ. ಅಂತ ನೋಡಿ, ಇವತ್ತಿನ ನೇತರ ಯೋಚನೆಯಲ್ಲಿ ಇವತ್ತು ಪ್ರತಿ ಹುಡುಗರು ಸಹ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಭೇದ ಭಾವ ಇಲ್ಲಿರ. ಇಲ್ಲಿ ಮುಸ್ಲಿಂ ಹುಡುಗರು 3 ಜನ ಇದನ್ನ ಫೇಸ್ಬುಕ್ ವಾಚ್ ಮಾಡಿ, ಯೂಟ್ಯೂಬ್ ವಾಚ್ ಮಾಡಿ, ವಾಟ್ಸಪ್ ವಾಚ್ ಮಾಡಿ 3 ಜನ ಹುಡುಗರು ಬಂದಿದ್ದಾರೆ. ಜೊತೆಯಲ್ಲಿ ಇಲ್ಲಿ ಸ್ವರ್ಣಭೂಮಿ ಫೌಂಡೇಶನ್ ಶಿವಕುಮಾರ್ ಇದ್ದಾರೆ, ಪವನ್ ಕಲ್ಯಾಣ್ ಅಭಿಮಾನ ಬಳಗದ ಇಲ್ಲಿ ಇರ್ತಕ್ಕಂಥ ರವಿ ಇದ್ದಾರೆ, ಮತ್ತು ಆನಂದ್ ಜಿಲ್ಲಾ ಅಧ್ಯಕ್ಷರಾದಂಥ ಆನಂದ್ ಜೀವಿ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಆನಂದ್ ಅಂತ ಸ್ನೇಹಿತರಿದ್ದಾರೆ, ಅವರು ಸಹ ಪವನ್ ಕಲ್ಯಾಣ್ ಫ್ಯಾನ್ಸ್ ಅಭಿಮಾನ ಬಳಗದ ಸದಸ್ಯರು. ಹೀಗೆ ಹಲವಾರು ರೀತಿಯಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ಪ್ಲಾಸ್ಟಿಕ್ನ ನಾವು ತುಂಬ ರೀತಿಯಲ್ಲಿ ಗಮನಿಸ್ತಾ ಇದ್ದೀವಿ. ಹೆಚ್ಚಾಗಿ ಇವತ್ತು ಇದು ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆಯಲ್ಲಿ ತಪ್ಪದಲ್ಲಿ ಕುಡಿರ್ತಕ್ಕಂಥ ಪ್ಲಾಸ್ಟಿಕ್ ಇದು. ಕಳೆದ 3 ದಿನಗಳಿಂದ ನಾವು ಕ್ರೋಢೀಕರಣ ಮಾಡಿದ್ವಿ. ಬಹಳಷ್ಟು ಇವತ್ತಿಗೆ ಒಂದು 12 ಮೂಟೆ ಆಗಿದೆ. ಇವತ್ತು 4 ದಿನ ಕಲೆಕ್ಟ್ ಮಾಡಿದ್ದು 12 ಮೂಟೆಯಲ್ಲಿ ಇದು 7ನೇ ಮೂಟೆ ಇವತ್ತು ಖಾಲಿ ಆಗ್ತಾ ಇದೆ. ಸೊ ಈ 7ನೇ ಬ್ಯಾಗಲ್ಲಿ ತುಂಬಿರ್ತಕ್ಕಂಥ ವಸ್ತು ಇದು. ಬರೋಬ್ಬರಿ ಹೇಳ್ಬೇಕಾದ್ರೆ ಇದು ಒಂದು ಪ್ಲಾಸ್ಟಿಕ್ ಬಾಟಲ್ ತುಂಬಬೇಕಾದ್ರೆ 350-400 ಗ್ರಾಮ್ ಕ್ರೋಢೀಕರಣ ಆಗಬೇಕು. ಇದು ಕೇವಲ 3 ಬಾಟಲ್ಗೆ ಸೀಮಿತ ಆಗುತ್ತೆ. ಇದು ಇನ್ನೂ ಹೆಚ್ಚಾಗಿ ರೀತಿಯಲ್ಲಿ ಕ್ರೋಢೀಕರಣ ಮಾಡ್ತಕ್ಕಂಥ ಬ್ಯಾಗ್ಸ್ ಇವಾಗ ಮತ್ತೆ ಒಂದು ಸಲ ಡಂಪ್ ಮಾಡ್ಕೊಂಡು ಮತ್ತೆ ನಾವು ಕ್ರೋಢೀಕರಣ ಮಾಡ್ತೀವಿ. ಈಕೋಬ್ರಿಕ್ಸ್ ಮಾಡೋಂಥ ಪರಿವರ್ತನೆ ಆಗುತ್ತೆ. ಈ ರೀತಿಯಾಗಿ ಹೆಚ್ಚಾಗಿ ರೀತಿಯಲ್ಲಿ ಕಾಣುವಂಥದ್ದು ನಮ್ಮದು ಆಗಿದೆ. ಈ ರೀತಿಯಾಗಿ ಇದು ಯಶಸ್ಸಿನ ಕಾಣಬೇಕಾದ್ರೆ ಇಲ್ಲಿರ್ತಕ್ಕಂಥ ಕೋಲಾರ ಜನತೆ, ಸಾರ್ವಜನಿಕರು, ಹಿತೈಷಿಗಳು, ಬಂಧುಗಳು ಎಲ್ಲರೂ ಸಹ ಈ ಒಂದು ಕೋಲಾರವನ್ನು ಪ್ಲಾಸ್ಟಿಕ್ ತ್ಯಾಜ್ಯ ಮುಕ್ತ ಕೋಲಾರ ಮಾಡುವಂಥದ್ದು ಕನಸನ್ನು ಏನಿದೆ ಇವತ್ತು ನಾವು ಕಾಣ್ತಾ ಇದ್ದೀವಿ. ಇದನ್ನು ನನಸು ಮಾಡೋದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು. ಈ ಕೈ ಜೋಡಿಸ್ಕೊಂಡು ಯಥೇಚ್ಛ ರೀತಿಯಲ್ಲಿ ಮನೆಗಳಲ್ಲಿ ಸಹ ಪ್ಲಾಸ್ಟಿಕ್ ಮುಕ್ತ ಕೋಲಾರ ಮಾಡುವಂಥದ್ದು, ತ್ಯಾಜ್ಯ ಮುಕ್ತ ಕೋಲಾರ ಮಾಡುವಂಥದ್ದು, ಮನೆ ಮುಕ್ತ ಕೋಲಾರ ತ್ಯಾಜ್ಯ ಪ್ಲಾಸ್ಟಿಕ್ ಆಗುವಂಥದ್ದು ಬಹಳಷ್ಟು ಬೇಕಾಗಿದೆ. ದಯವಿಟ್ಟು ತಮ್ಮಲ್ಲಿ ಮನವಿ, ಮನೆಯಲ್ಲಿ ಮಕ್ಕಳ ಮುಂದೆ ನೀವು ತರುವಂಥ ಕುರ್ಕುರೆ, ಲೇಸ್ ಪಾಕೆಟ್ಸು, ಮತ್ತು ಕಾಫಿ ಪುಡಿ ಪೌಡ್ರು, ಪ್ಲಾಸ್ಟಿಕ್ದು, ಹಾಲಿನ ಪೌಡ್ರು, ಮತ್ತು ಆಯಿಲ್ ಪಾಕೆಟ್ ಬರೋಂಥದ್ದು, ಈ ಥರದ ಪ್ಲಾಸ್ಟಿಕ್ ಕಂಟೆಂಟ್ಸ್ ನಮ್ಮ ಮನೆ ಒಳಗೆ ಏನು ಬರುತ್ತೋ, ಹ್ಯಾಂಡ್ ಬ್ಯಾಗ್ ಕವರ್ ಇರ್ಬೋದು, ಇವೆಲ್ಲವೂ ಸಹ ಪ್ಲಾಸ್ಟಿಕ್ ಜೊತೆ ಬಂದಾಗ ನಾವು 2 ಲೀಟ್ರ್ ಬಾಟ್ಲು ಅಥವಾ 1 ಲೀಟ್ರ್ ಬಾಟ್ಲು ತೊಗೊಂಡು ದಯವಿಟ್ಟು ಅದ್ರ ಒಳಗೆ ಹಾಕಿ ಫುಲ್ ಗಟ್ಟಿ ಮಾಡಿ ಚೆನ್ನಾಗಿ ಕಡ್ಡಿಯಲ್ಲಿ ತುರುಕಿ ನೋಡಿ ಈ ರೀತಿಯಾಗಿ ಪೂರ್ತಿಯಾಗಿ ಪುಷ್ ಮಾಡಿ ಇದನ್ನು ತುಂಬ ರೀತಿಯಲ್ಲಿ ಗಟ್ಟಿಯಾಗಿ ಪರಿವರ್ತನೆ ಮಾಡಿ ಒಂದು 300-400 ಗ್ರಾಮ್ ಮಾಡುವಂಥ ಕ್ರಿಯೆಯನ್ನು ಆಗಬೇಕಾಗುತ್ತೆ. ಈ ರೀತಿ ಮಾಡಿ ನಾವು ಇಲ್ಲೇ ಇರ್ತೀವಿ. ಪ್ರತಿಯೊಬ್ಬರು ನಾವು ಇಲ್ಲಿ ಅಂತರಗಂಗೆ ಪ್ರತಿದಿನ ಬೆಳಗ್ಗೆ 6ರಿಂದ 9 ಗಂಟೆ ತನಕ ಪ್ರತಿದಿನ ಅಭಿಯಾನ ಪ್ರಾರಂಭ ಆಗ್ತಿದೆ. ಸೊ ಆಗ್ತಾ ನಡೀತಾನೆ ಇದೆ. ಇದರಲ್ಲಿ ಕೈ ಜೋಡಿಸ್ಕೊಂಡು ಮನೆಯಲ್ಲೂ ಸಹ ಕಂಪ್ಲೀಟಾಗಿ ಫಿನಿಶ್ ಮಾಡಿಕೊಂಡು ಪ್ಲಾಸ್ಟಿಕ್ ಹೊರಗಿಂದ ಬರೋಂಥದ್ದೆಲ್ಲ ಸಹ ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಾವು ತ್ಯಾಜ್ಯ ಮುಕ್ತ ಪ್ಲಾಸ್ಟಿಕ್ ಮಾಡೋಂಥ ಸಾಧ್ಯ ಆಗುತ್ತೆ. ಈ ಒಂದು ಕಾರ್ಯವನ್ನು ತಾವೆಲ್ಲರೂ ಸಹಕರಿಸಿರಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿಗೆ ಬಿಟ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು. ಜೈ
ಜೈ ಹಿಂದ್, ಜೈ ಕರ್ನಾಟಕ, ಪ್ಲಾಸ್ಟಿಕ್ ಮುಕ್ತ ಕೋಲಾರ. ಕ್ಯಾಮ್ರಾಮ್ಯಾನ್ ಆನಂದ್ ಜೊತೆ ಕದಂಬರಾವ್.